ಶನಿವಾರ ಬಸವ ತತ್ವಪೀಠದಲ್ಲಿ ಬಸವ ತತ್ವಪೀಠದ ಶ್ರೀಗಳಾದ ಡಾಕ್ಟರ್ ಬಸವ ಮರುಳಸಿದ್ಧ ಸ್ವಾಮಿಗಳು, ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಶ್ರೀಗಳಾದ ನಿಶ್ಚಲಾನಂದ ಸ್ವಾಮೀಜಿಯವರು ಹಾಗೂ ರಾಜಯೋಗಿನಿ ಡಾಕ್ಟರ್ ಭಾಗ್ಯಲಕ್ಷ್ಮಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಬಸವ ತತ್ವಪೀಠ, ಶಿವಚೈತನ್ಯ ಕಿರಣ ಪ್ರಕಾಶನ ಮತ್ತು ಐಸಿರಿ ಟುಡೇ ಮಾಧ್ಯಮ ಮನೆ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಮಂಜುಳಾ ಹುಲ್ಲಹಳ್ಳಿಯವರ ಚಿಕ್ಕಮಗಳೂರು ನೆಲೆಬೆಲೆ 3 ಕೃತಿ ಸಮರ್ಪಣಾ ಸಮಾರಂಭವನ್ನ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಮಾತನಾಡಿದ ಶಾಸಕರಾದ ಎಚ್.ಡಿ. ತಮ್ಮಯ್ಯ, ಬಸವ ತತ್ವಪೀಠಕ್ಕೆ ಬಸವ ಮರುಳಸಿದ್ಧ ಸ್ವಾಮಿಗಳು ಪೀಠಾಧ್ಯಕ್ಷರಾದ ನಂತರ ಇದು 55ನೇ ಶಿವಾನುಭವ ಗೋಷ್ಠಿ. ಈ ಕಾರ್ಯಕ್ರಮದಲ್ಲಿ ಮಂಜುಳಾ ಹುಲ್ಲಹಳ್ಳಿಯವರ ಕೃತಿ ಬಿಡುಗಡೆಯಾಗುತ್ತಿರುವುದು ಹೆಮ್ಮೆಯ ವಿಷಯ ಮತ್ತು ಮಂಜುಳಾ ಹುಲ್ಲಹಳ್ಳಿಯವರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿಲ್ಲದಿದ್ದರೂ, ನಮ್ಮ ಜಿಲ್ಲೆಯ ಸೊಸೆ ಅಲ್ಲದಿದ್ದರೂ ನಮ್ಮೂರಿನ ಮಗಳಂತೆಯೇ ಇದ್ದು ಇಲ್ಲಿನ ಗಾಳಿಯನ್ನ ಉಸಿರಾಗಿಸಿಕೊಂಡಿದ್ದಾರೆ. ಅವರು ಇಂದು ತಮ್ಮ ವೃತ್ತಿ ಜೀವನದಿಂದ ನಿವೃತ್ತಿಯತ್ತ ಸಾಗುತ್ತಿದ್ದಾರೆ. ಹಾಗಾಗಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಆಶಿಸುತ್ತೇನೆ ಎಂದರು. ಹಾಗಾಗಿ ಹೆಚ್ಚು ರೈತರು ಮತ್ತು ರೈತ ಕಾರ್ಮಿಕರನ್ನ ಹೊಂದಿರತಕ್ಕಂಥ ನಮ್ಮ ಪೀಠದ ಸುತ್ತಮುತ್ತ ಇರತಕ್ಕಂಥ ಜನಗಳಿಗೆ ಇವತ್ತು ಈ ಕಾರ್ಯಕ್ರಮ ಖುಷಿ ತಂದಿದೆ. ಇದರ ನಡುವೆ ಹೇಳಿದ ಪ್ರತಿಯೊಂದು ಶಿವಾನುಭವ ವಿಶೇಷ ಇರ್ತದೆ ಅಂತ ಅದನ್ನ ಇವತ್ತು ಶ್ರೀ ಬಸವ ತತ್ವಪೀಠ, ಶಿವಚೈತನ್ಯ ಕಿರಣ ಪ್ರಕಾಶನ, ಐಸಿರಿ ಟುಡೇ ಮಾಧ್ಯಮ ಮನೆ ಇವರುಗಳು ಇವತ್ತು ಚಿಕ್ಕಮಗಳೂರು ಜಿಲ್ಲಾ ಯುವಜನ ಸೇವಾಧಿಕಾರಿಯಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದಂತ ಉತ್ತಮ ಕವಿಯತ್ರಿನೂ ಆಗಿರ್ತಕ್ಕಂಥ ಶ್ರೀಮತಿ ಮಂಜುಳಾ ಹುಲ್ಲೂರವರು ಬರೆದಿರ್ತಕ್ಕಂಥ ಚಿಕ್ಕಮಗಳೂರು ನೆಲೆಬೆಲೆ 3 ಮಾರ್ಕ್ ಅದನ್ನ ಇವತ್ತು ಪ್ರಕಾಶನಗೊಳಿಸಿ ಇವತ್ತು ಇಂಥ ಒಂದು ಸುಂದರ ವೇದಿಕೆಯಲ್ಲಿ ಆ ಪ್ರಕಾಶನವನ್ನ ಬಿಡುಗಡೆ ಮಾಡಿದ್ದಕ್ಕೆ ಮತ್ತೆ ಅವರು ಬರೆದಿದ್ದಕ್ಕೆ ಬಿಡುಗಡೆ ಮಾಡಿದ್ದಕ್ಕೂ ಸಹ ನಾನು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಬಂದಿರ್ತಕ್ಕಂಥ ಶರಣರು ಮತ್ತೆ ಸುತ್ತಮುತ್ತಲಿನ ಎಲ್ಲ ಜನ ಯಾರ್ಯಾರಿಗೆ ಪುಸ್ತಕವನ್ನು ಓದುವ ಹವ್ಯಾಸ ಇದೆ, ಕಾದಂಬರಿ ಓದುವ ಹವ್ಯಾಸ ಇದೆ, ಅವರು ದಯಮಾಡಿ ಈ ಒಂದು ಚಿಕ್ಕಮಗಳೂರು ನೆಲೆಬೆಲೆ 3 ಹಣ ಕೊಟ್ಟು ತೆಗೆದುಕೊಳ್ಳಬೇಕು. ದಯಮಾಡಿ ಅದರಲ್ಲಿ ಏನು ಮನವಿ ಮಾಡ್ತಾರೆ ಅಂತ ಹೇಳಿದ್ರೆ, ಯಾವುದೇ ಪತ್ರಿಕೆ ಇರಲಿ, ಯಾವುದೇ ಕಾದಂಬರಿಗಳಿರಲಿ, ಅವನ್ನ ಹಣ ಕೊಟ್ಟು ಓದುವ ಹವ್ಯಾಸವನ್ನ ನಾವು ಇಟ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಆ ಪತ್ರಿಕೆ ಮಾಡುವ, ಆ ಒಂದು ಕಾದಂಬರಿ ಬರೆಯುವ ಇಂದಿನ ಶ್ರಮ ಮತ್ತೆ ಅದಕ್ಕೆ ಎಷ್ಟು ಹಣ ಖರ್ಚಾಗ್ತದೆ ಅನ್ನೋದನ್ನ ನಮಗೆ ಗೊತ್ತಿದೆ. ಹಾಗಾಗಿ ಯಾರೇ ಆಗಲಿ ಅದನ್ನ ಓದುವ ಹವ್ಯಾಸದ, ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಡೆ ಅವರ ಹಣವನ್ನ ಫೋನ್ ಮಾಡ್ತಾರೆ. ಆದ್ರೆ ಈ ರೀತಿ ಹವ್ಯಾಸ ಇಟ್ಕೊಂಡವರು ಈ ರೀತಿ ಪುಸ್ತಕಗಳನ್ನ ಪತ್ರಿಕೆಗಳನ್ನ ಕೊಟ್ಟು ಓದುವ ಮುಖಾಂತರ ಮಾಡಿದ್ರೆ ಅದು ಅವರು ಹೆಚ್ಚು ತಿಳ್ಕೊಂಡಾಗ ಆಗ್ತದೆ. ಅವರು ಕೊಟ್ಟು ಓದೋದ್ರಿಂದ ಅದರ ಹಿಂದೆ ಯಾರ್ಯಾರು ಶ್ರಮ ಹಾಕಿರ್ತಾರೆ ಅವರಿಗೂ ಗೌರವ ಸಲ್ಲಿಸಿದಾಗ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುಳಾ ಹುಲ್ಲಹಳ್ಳಿರವರು ಮಾತನಾಡಿ, ನಾನು ಅನೇಕ ವರ್ಷಗಳಿಂದ ಚಿಕ್ಕಮಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು, ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ನನಗೆ ಎಲ್ಲಾ ರೀತಿಯ ಸಹಕಾರ ಮತ್ತು ಅನುದಾನವನ್ನ ನೀಡಿ ನಾನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ಪ್ರೇರೇಪಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನ ತಿಳಿಸೋದಾಗಿ ಹೇಳಿದ್ರು. ಪವಿತ್ರವಾದಂತಹ ತಾಣದಲ್ಲಿ ಕೃತಿಯನ್ನ ಬಿಡುಗಡೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜಾ ಗುರುಗಳಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಚಿಕ್ಕಮಗಳೂರಿನಲ್ಲಿ ಉಪವಿಭಾಗಾಧಿಕಾರಿಗಳಾಗಿ ಅತ್ಯಂತ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ತಮ್ಮ ಕಂದಾಯ ಕಳಕಳಿಯನ್ನ ಇಡೀ ರಾಜ್ಯದಾದ್ಯಂತ ಪಸರಿಸಿದಂತಹ ಈಗ ಪೂಜ್ಯ ಗುರುಗಳಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ನಿಶ್ಚಲಾನಂದ ಗುರುಗಳನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಚಿಕ್ಕಮಗಳೂರಿಗೆ ಬರೋದಕ್ಕೆ ಒಪ್ಪಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬಾ ಸಂತೋಷವನ್ನ ತಂದಿದೆ. ಚಿಕ್ಕಮಗಳೂರಿನ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಎಲ್ಲ ತಾಣಗಳಿಗೆ ಹೋಗ್ಬೇಕಾದ್ರೂ ಕೂಡ ಅವರು ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲಿಯ ವಿಶೇಷಗಳನ್ನ, ಅಲ್ಲಿಯ ವೈವಿಧ್ಯಗಳನ್ನ ತಿಳಿದುಕೊಳ್ಳೋಕೆ ಕೂಡ ಸಹಕಾರ ನೀಡಿದ್ದನ್ನ ನನ್ನ ಮನಸ್ಸು ತುಂಬ ಪ್ರೀತಿಯಿಂದ ಸ್ಮರಿಸ್ಕೊಳ್ತಾ ಇದೆ. ಮತ್ತು ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತಂದ್ರೆ, ನಾನು ಈ 31ರಂದು ವೃತ್ತಿಯಿಂದ ನಿವೃತ್ತಿಯನ್ನ ಪಡೆದುಕೊಳ್ತಾ ಇದ್ದೇನೆ. ನಿವೃತ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಮೊದಲು ನಮ್ಮ ಚಿಕ್ಕಮಗಳೂರಿನ ಸಂದರ್ಭದಲ್ಲಿ ತುಂಬಾ ನೆಲೆಗಳಿಗೆ 4-5 ವರ್ಷಗಳಿಂದ ಕೂಡ ನೆಲೆಗಳಿಗೆ ನಿಂತಿದ್ದಂತಹ ನಮ್ಮ
ಕಾಮಗಾರಿ ಆರಂಭ ಆಗೋದಕ್ಕೆ ಅದನ್ನ ಆದರೆ ನನಗೆ ತುಂಬಾ ಸಂತೋಷ ಸಮಾಧಾನ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನ ಮಾಡಿಕೊಂಡಾಗ ಅವರು ಅತ್ಯಂತ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಮತ್ತೆ ಮಾನ್ಯ ಸಚಿವರಲ್ಲಿ ಕೂಡ ಒತ್ತಡವನ್ನ ತಂದು ಸಚಿವರಿಂದ ಅನುದಾನ ಬಿಡುಗಡೆ ಮಾಡಿಸಿ ಅವರ ವೈಯಕ್ತಿಕ ಅನುದಾನವನ್ನ ಕೂಡ ನೀಡಿ 3 ಕೋಟಿಗಳವರೆಗೆ ಈ ರೀತಿಯ ಅನುದಾನವನ್ನ ಸೇರಿಸಿ ಮತ್ತೊಮ್ಮೆ ಆ ಒಂದು ನಿಂತು ಹೋಗಿದ್ದ ಕಾಮಗಾರಿಗೆ ಮತ್ತೆ ಜೀವವನ್ನ ತುಂಬಿ 1ನೇ ತಾರೀಕು ಪೂಜೆಯನ್ನ ಮಾಡೋದ್ರ ಮೂಲಕ ಈ 4 ತಿಂಗಳ ಒಳಗೆ ಇಂತಹ ಒಂದು ಚಿಕ್ಕಮಗಳೂರಿಗೆ ತೀರ ಅಗತ್ಯವಾಗಿ ಬೇಕಾಗಿದ್ದಂತಹ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಪೂರ್ಣಗೊಳಿಸೋದಕ್ಕೆ ಸಹಾಯ ನೀಡಿರುವುದನ್ನು ಈ ಒಂದು ಸಂದರ್ಭದಲ್ಲಿ ಮನಃಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಪವಿತ್ರವಾದಂತಹ ತಾಣದಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಚಿಕ್ಕಮಗಳೂರು ನೆಲೆಗಲೆ ಬೆಳಕನ್ನ ಕಾಣೋದಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಅದನ್ನ ಈ ಮೂಲಕ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟದಕ್ಕಾಗಿ ನಾನು ಎಲ್ಲರಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನುಡಿಯ ಕೃತಿಯವರಿಗೆ ನುಡಿ ತೋರಣ ಕಟ್ಟಿದಂತಹ ನಾಗಶ್ರೀ ಅವರಿಗೆ ಮತ್ತು ಶಿವ ಚೈತನ್ಯ ಕಿರಣ ಪ್ರಕಾಶನ ಅತ್ಯಂತ ಪ್ರಾಂಜಲತೆಯಿಂದ ಈ ಒಂದು ಪ್ರಕಾಶನ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಮತ್ತಷ್ಟು ಉನ್ನತೋನ್ನತವಾಗಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ಅವರೇ ರೂಪಿಸಿರುವಂತಹ ಅವರ ಪ್ರಕಾಶನದಲ್ಲಿ ಹೊರಬರ್ತಾ ಇರುವಂತಹ ಮತ್ತು 2 ಮಹತ್ವದ ಕೃತಿಗಳು ಇದೇ 31ರಂದು ಕಲಾಮಂದಿರದಲ್ಲಿ ಬಿಡುಗಡೆ ಆಗ್ತಾ ಇದ್ದಾವೆ. ಹಳ್ಳಿ ಹೆಜ್ಜೆ ಮತ್ತೆ ನಮ್ಮೂರ ಹೆಜ್ಜೆ ಅಂತ ಹೇಳಿ. ಹಳ್ಳಿ ಹೆಜ್ಜೆ ಒಂದು ಸಾಂಕೇತಿಕವಾಗಿ ಈಗ ಹಿರೇಕೋಜ ಗ್ರಾಮ ಪಂಚಾಯಿತಿಯ 7ನೇ ತರದ ಸಂಪೂರ್ಣ ಸಂಸ್ಕೃತಿ ಮತ್ತೆ ಪರಂಪರೆಯ ಬಗೆಗೆ ಹೇಳುವಂತಹ ಕೃತಿಯಾದ್ರೆ ನಮ್ಮೂರ ಹೆಜ್ಜೆ ಚಿಕ್ಕಮಗಳೂರು ಜಿಲ್ಲೆಯ ಸಂಸ್ಕೃತಿ ಪರಂಪರೆಯನ್ನ ಹೇಳ್ತಾ ತಲೆಮಾರುಗಳ ಜೀವನ ಸಾರ ಹೇಗಿತ್ತು ಅನ್ನೋದನ್ನ ಹುಡುಕುವಂತಹ ಒಂದು ಕೃತಿಯಾಗಿದೆ. ಇಂತಹ 2 ಅಮೂಲ್ಯವಾದಂತಹ ಕೃತಿಗಳನ್ನು ಕೂಡ ಈ ಪ್ರಕಾಶನದಿಂದ ಹೊರತಂದು ಅದನ್ನ ಈ 31ನೇ ತಾರೀಕು ಸಂಜೆ 4 ಗಂಟೆಗೆ ಕಲಾಮಂದಿರದಲ್ಲಿ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲೇ ಅದನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಆ ಕಾರ್ಯಕ್ರಮಕ್ಕೆ ಕೂಡ ತಾವೆಲ್ಲ ಸಹೃದಯರು ಇದೇ ರೀತಿಯಲ್ಲಿ ಆಗಮಿಸಿ ಅಲ್ಲಿಗೂ ಕೂಡ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇಂತಹ ಒಂದು ಸಾರ್ಥಕ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಅವಕಾಶವನ್ನ ನೀಡಿದಂತಹ ಗುರುಗಳಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ. ಕಾರ್ಯಕ್ರಮದಲ್ಲಿ ರಾಜ್ಯ ಪರಿಸರ ಮೌಲ್ಯಮಾಪನ ಪ್ರಾಧಿಕಾರದ ಅಧ್ಯಕ್ಷರಾದ ಎಎನ್ ಮಹೇಶ್, ಚಿಂತಕರಾದ ನಾಗಶ್ರೀ ತ್ಯಾಗರಾಜ್, ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ, ಸತೀಶ್ ಮಹಡಿಮನೆ, ಹಿರೇಗೌಜ ಶಿವಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.